ಮಾಗಡಿ ತಾಲೂಕು ಕುದೂರು ಹೋಬಳಿ ರಂಗಯ್ಯನಪಾಳ್ಯ ಗ್ರಾಮದಲ್ಲಿ ರೈತರು ಬೆಳೆದಿದ್ದ ಸುಮಾರು 70 ಬಾಳೆಗೊನೆಗಳನ್ನು ಮಾರ್ಚ್ 12ರ ಬುಧವಾರದಂದು ಕಳವು ಮಾಡಿ ನಿರ್ಜನ ಪ್ರದೇಶದಲ್ಲಿ ಕಳ್ಳರು ಬಾಳೆಗೊನೆಗಳನ್ನು ಬಚ್ಚಿಟ್ಟಿದ್ದರು. ಮಾರ್ಚ್ 13ರಂದು ರಂಗಯ್ಯನಪಾಳ್ಯ ಗ್ರಾಮಸ್ಥರು ಹಾಗೂ ಯುವಕರು ಗ್ರಾಮದ ತುಂಬೆಲ್ಲ ಹುಡುಕಾಟ ನಡೆಸಿದಾಗ ಗ್ರಾಮದ ಹೊರವಲಯದ ನಿರ್ಜನ ಪ್ರದೇಶದಲ್ಲಿ ಸುಮಾರು 70 ಬಾಳೆಗೊನೆಗಳನ್ನು ಕಳ್ಳರು ಬಚ್ಚಿಟ್ಟಿರುವುದು ಗ್ರಾಮಸ್ಥರು ಪತ್ತೆ ಹಚ್ಚಿದ್ದಾರೆ. ನನ್ನ ಹೆಸರು ಗೋಪಾಲ್ ಅಂತ, ರಂಗಯ್ಯನಪಾಳ್ಯ ವಾಸಿ. ನಮ್ಮ ಗ್ರಾಮದ ಜಮೀನಿನಲ್ಲಿ 12ನೇ ತಾರೀಕು ರಾತ್ರಿ ಸುಮಾರು 10-12 ಕುಟುಂಬದ ರೈತರ ತೋಟದಲ್ಲಿ 70 ಗೊನೆ, ಸುಮಾರು ಒಂದು 70-80 ಗೊನೆ ಬಾಳೆಕಾಯಿನ ಕಡ್ದಿರ್ತಾರೆ ಕಳ್ಳರು. ನಾವು ಬೆಳಿಗ್ಗೆ ಹೋಗಿ ನೋಡಿದಾಗ, ತೋಟಗಳಲ್ಲಿ ನೋಡಿದಾಗ ಎಲ್ಲ ಏನು ಬಾಳೆಗೊನೆಗಳೆಲ್ಲ ಖಾಲಿ ಇದ್ದು, ನಮ್ಮ ಹುಡುಗರು ಏನು ಮಾಡಿದ್ರು, ಎಲ್ಲ ಟ್ರೇಸ್ ಮಾಡಿದ್ರು. ಎಲ್ಲ ಎಲ್ಲೆಲ್ಲಿ ಕ್ಯಾಮ್ರಾಗಳು, ಎಷ್ಟು ಗಾಡಿಗಳು ಬಂದಿದ್ದಾವೆ, ಏನಾಗಿದೆ ಅನ್ನೋದನ್ನು ಸುಮಾರು ಮಧ್ಯಾಹ್ನವರೆಗೂ ಎಲ್ಲ ಟ್ರೇಸ್ ಮಾಡಿರ್ತಾರೆ. ಆದ್ರೂ ಅವರ ಸುಳಿವುಗಳು ನಮಗೆ ಪತ್ತೆ ಆಗಲಿಲ್ಲ. ತದನಂತರ ನಾವು ಏನು ಕಾನೂನುಬದ್ಧವಾಗಿ ಏನು ಮಾಡಬೇಕು ಅದನ್ನು ನಮ್ಮ ಕುದೂರು ಆರಕ್ಷಕ ಠಾಣೆಗೆ ನಾವು ದೂರನ್ನು ನೀಡಿರ್ತೇವೆ. ನಿನ್ನೆ ಸುಗ್ನಹಳ್ಳಿ ಜಾತ್ರಾ ಮಹೋತ್ಸವ ಇರೋದ್ರಿಂದ ಯಾರೂ ನಮಗೆ ಮೇಲಾಧಿಕಾರಿಗಳು ಯಾರೂ ಸಿಗಲಿಲ್ಲ. ನಮ್ಮ ಏನು ಪೊಲೀಸ್ನವರು ಇದ್ದರು ಅವರಿಗೆ ನಾವು ದೂರನ್ನು ನೀಡಿ ಬಂದಿರುತ್ತೇವೆ. ತದನಂತರ ನಾವು ರೈತರುಗಳು ಕಷ್ಟದಲ್ಲಿ ಬೆಳೆ ಬೆಳೆದು ಅವ್ರ ನೋವುಗಳು ಇದ್ದೇ ಇರ್ತದೆ. ಇವತ್ತಿನ ದಿನದಲ್ಲಿ ಕರೆಂಟ್ಗಳನ್ನ ನಂಬ್ಕೊಂಡು ಬೋರುಗಳು ರಿಪೇರಿಗಳನ್ನ ಮಾಡಿ ಗೊಬ್ಬರ ಹಂಚಿ ನೀರು ಉಣಿಸಿ ಒಂದು ಬೆಳೆ ಬೆಳಿಬೇಕಾದ್ರೆ ತುಂಬ ಕಷ್ಟ ಆಗಿರ್ತದೆ. ಈ ನಿಟ್ಟಿನಲ್ಲಿ ಅವರು ಮನಸ್ಸು ಸುಮ್ಮನೆ ಇರಲಿಲ್ಲ. ಎಲ್ಲಿ ಯಾವ ರೀತಿ ಹೋಗಿದೆ ಅಂದ್ಬಿಟ್ಟು ನಮ್ಮ ಟ್ರೇಸ್ ಮಾಡಿದಂಥ ಸಂದರ್ಭದಲ್ಲಿ ಕಾಡಿನ ಅಂಚಿನಲ್ಲಿ, ಕಾಡಿನ ಒಂದು ಬಿದಿರುಮಳೆ ಪಕ್ಕದಲ್ಲಿ ಸುಮಾರು ಗೊನೆಗಳು ಪತ್ತೆಯಾಗಿರ್ತದೆ. ಅವರು ಎಷ್ಟು 4 ವೀಲರ್ಸ್ ಬಂದಿಲ್ಲ ಅನಿಸ್ತದೆ, 2 ವೀಲರ್ಸ್ನಲ್ಲಿ ಏನೋ ತೊಗೊಂಡೋಗ್ಬೇಕು ಅದನ್ನು ತೆಗೆದುಕೊಂಡೋಗಿದ್ದಾರೆ. ಉಳಿಕೆನ ಇನ್ನೊಂದು ದಿನ ಏನೋ ತೊಗೊಂಡೋಗೋಣ ಅಂದ್ಬಿಟ್ಟು ಇಲ್ಲಿ ಸ್ಟಾಕ್ ಮಾಡಿರ್ತಾರೆ. ಸ್ಟಾಕನ್ನು ನಮ್ಮ ಹುಡುಗರು ನಿಜವಾಗ್ಲೂ ಅವ್ರನ್ನ ಮೆಚ್ಚಬೇಕಾಗಿದೆ, ಅವ್ರನ್ನ ಅಭಿನಂದಿಸಬೇಕಾಗಿದೆ ನಾವು ಇವತ್ತು. ಯಾಕೆಂದರೆ ನಾವು ಆರಕ್ಷಕ ಠಾಣೆಯವರು ಮಾಡೋಂಥ ಕೆಲಸನ ನಮ್ಮ ಯುವಕರು ಮಾಡಿದ್ದಾರೆ. ನೈಟೆಲ್ಲ ಮತ್ತು ನೆನ್ನೆನೇ ಟ್ರೇಸ್ ಮಾಡಿ ಅವರು ಭಾಳ ಗುಪ್ತವಾಗಿ ಇದ್ದರು. ಆದರೂ ರಾತ್ರಿ 13ನೇ ತಾರೀಕು ರಾತ್ರಿ ಎಲ್ಲ ನಮ್ಮ ಹುಡುಗರು ಕಾಯ್ದಿದ್ದಾರೆ, ಆದರೂ ಯಾರೂ ಬಂದಿಲ್ಲ. ಅದು ಹಸಿ ಪದಾರ್ಥ ಆದ್ದರಿಂದ ಅದನ್ನು ನಾವು ಹಾಗೆ ಮಡಿಕೊಳ್ಳೋಕ್ಕಾಗಲ್ಲ. ತದನಂತರ ನಾವೇನು ಮಾಡಿದ್ವು, ಅದನ್ನು ಪೊಲೀಸ್ ಠಾಣೆ ನಮ್ಮ SI ಸಾಹೇಬರಿಗೆ, ಕೃಷ್ಣಮೂರ್ತಿ ಸಾಹೇಬರಿಗೆ ನಾವು ಫೋನ್ ಮಾಡಿ ಹೇಳಿದಾಗ ಹಸಿ ಪದಾರ್ಥ ಅದನ್ನು ಮಡಿಕೊಳ್ಳೋಂಗಿಲ್ಲ, ಅದನ್ನು ನೀವು ಮಾರಾಟ ಮಾಡಿ ನಮಗೊಂದು ವಿಡಿಯೋ ಕಳಿಸಿ ಅಂತ ಹೇಳಿದ್ದಾರೆ. ನೋಡಿ, ನಾವು ಹೇಗೆ ಬದುಕೋದು ರೈತರು. ನಾವು ಎಳೆಗೊನೆ, ನಾವು ಇನ್ನೂ ಒಂದು 15 ತಿಂಗಳು ಇರಬೇಕಂತಹ ಗೊನೆಗಳನ್ನ ಕಡ್ದಿದ್ದಾರೆ. ನಮ್ಮ ರೈತರು ಪಾಡುಗಳು ಇವತ್ತೇ ಬೆಲೆಗಳು ಸಹ ನಮಗೆ ಸಿಗೋದಿಲ್ಲ. ಅಂಥ ನಿಟ್ಟಿನಲ್ಲಿ ಇಷ್ಟು ಕಾಯಿಗಳನ್ನು ಕಡ್ದಿದ್ದಾರೆ. ದಯಮಾಡಿ ನಮ್ಮ ಆರಕ್ಷಕ ಠಾಣೆಯವರು ಇನ್ನು ಮುಂದೆ ಸ್ವಲ್ಪ ಬೀಟ್ ಮಾಡೋ ಮೂಲಕ ರೈತರಿಗೆ ಒಂದು ರಕ್ಷಣೆಯನ್ನು ನೀಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳಿ ನಾನು ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.